ನಿಮ್ಗೆ ಸಿನಿಮಾ ಮಾಡಬೇಕು ಅಂತ, ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನಿಸಿದ್ದು? ಯಾವ ಇಯರಲ್ಲಿ ನೀವು ಇಂಡಸ್ಟ್ರಿ ಕಾಲಿಟ್ರಿ ಅಂತ? ನಾವು ಕಲಾಸ್ಪರ್ಧದಲ್ಲಿ ಆಟೋ ಕನ್ಸಲ್ಟೆಂಟು, ಆಟೋ ಫೈನಾನ್ಸ್ ಎಲ್ಲ ಬ್ರೋಕರ್ ಎಲ್ಲ ಮಾಡ್ಕೊಳೋದು. ಒಂದು ಸತಿ ನಮ್ಮ ಬಿ ರಾಮಮೂರ್ತಿ ಅಂತ ನಿರ್ದೇಶಕರು ಚಿತ್ರರಂಗದಿಂದ ಬಂದರು, ಯಾರೋ ಮುಖಾಂತರ ಬಂದರು. ಸರ್ ಈ ಥರ ಅವ್ರಿಗೂ ಒಂದು 5 ಲಕ್ಷ ಫೈನಾನ್ಸ್ ಬೇಕು. ಸರಿ ಕೊಟ್ಟರು. ಕೊಡಿಸಾದ್ಮೇಲೆ ಸಿನಿಮಾ ಮಾಡಿ ಯಾಕೆ ಮಾಡಬಾರ್ದು ಸರ್? ಸಿನಿಮಾ ಗೊತ್ತಿಲ್ಲ ಸರ್. ಇಲ್ಲ ಸರ್ ಸಿನಿಮಾ ಮಾಡಿ ಸರ್ ಚೆನ್ನಾಗಿರುತ್ತೆ ಅಂದರೆ ಆವಾಗ ನಾವು ಫಸ್ಟು ಒಂದು ಅನಂತ್ ನಾಗ್ ವಿನಯ್ ಪ್ರಸಾದ್ ಇಟ್ಟು ಒಂದು ಅನುರಾಗಾಸ್ಪದ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಮಾಡಿದಾಗ ನಮಗೆ ಸಿನಿಮಾ ಅನ್ನೋದು ಅರ್ಥ ಆಯ್ತು. ಆ ಸಿನಿಮಾ ನಾವು ರಿಲೀಸೇ ಮಾಡೋಕ್ಕಾಗಲ್ಲ. ನಮಗೆ ಸಿನಿಮಾ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಯಿತು. ನಮ್ಮ ಪಾರ್ಟ್ನರ್ಗಳು ಬೇಡ ಹೋಗ್ಬಿಡೋಣ, ಈ ಸಿನಿಮಾ ಚಿತ್ರರಂಗ ಸರಿ ಇಲ್ಲ, ಬೇಡ ನಾನು ಹೋಗ್ಬಿಡ್ತೀನಿ ಅಂತ ಹೊಟ್ಟೋಗ್ಬಿಟ್ಟು, ನಾನಿಲ್ಲ ಇಲ್ಲೇ ಇರ್ತೀನಿ ಎಂತಕ್ಕಾಗಲ್ಲ ಅಂತ ಹೊಟ್ಟಿದ್ದೆ. ಅದು ಕಮ್ಮಣ್ಣ ಒಂದಕ್ಕೊಂದು ಬೆಳ್ಕೊಂಡ್ಬಿಡ್ತು. ಇವತ್ತು ನನ್ನ 51 ಸಿನಿಮಾ ಮಾಡೋ ಶಕ್ತಿ ಕೊಡ್ತು, ಹೆಸರು ಕೊಡ್ತು, ಗೌರವ ಕೊಡ್ತು, ಬೆಲೆ ಕೊಡ್ತು, ಚಿತ್ರರಂಗ ಸಕಲವನ್ನು ಕೊಟ್ಟಿದ್ದೆ ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗ ಕನ್ನಡ ಚಿತ್ರರಂಗ ಸೀಮಿತ ಆಗಿತ್ತು, ಎಲ್ಲರೂ ಬ್ಯುಸಿ ಆಗಿರ್ತಿದ್ರು, ಪ್ರೇಕ್ಷಕರು ಕೂಡ ಚಿತ್ರರಂಗಕ್ಕೆ ಬರ್ತಾ ಇದ್ರು. ಈಗ ಪ್ಯಾನ್ ಇಂಡಿಯಾ ಯುಗ. ಸೊ 4 ವರ್ಷಕ್ಕೊಂದ್ಸಲ ಸ್ಟಾರ್ ಸಿನಿಮಾ ಬರುತ್ತೆ, ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ಅವತ್ತಿಂದ ಚಿತ್ರರಂಗ ಯಾವ ರೀತಿ ಇತ್ತು ಅಂದರೆ, ಕನ್ನಡ ಚಿತ್ರರಂಗ ಒಂದು ಸಮೃದ್ಧಿಯಾದ ಚಿತ್ರರಂಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕೆಲವು ಕಲಾವಿದರು ಸಿನಿಮಾನ ತನ್ನ ಸ್ವಾರ್ಥ ಅನ್ಕೊಂಬಿಡ್ದು, ಅದು ಮಾಡಬಾರ್ದು. ಆಮೇಲೆ ಯುಗೋ ಇವತ್ತು ನಂದು ಅವನಿಗಿಂತ ನಾನು ಕಮ್ಮಿ ಅದಾಗ್ಬಿಟ್ಟಿತ್ತು ಚಿತ್ರರಂಗ. ನಾಟ್ ಓನ್ಲಿ ಇಲ್ಲಿ, ಈ ಕರ್ನಾಟಕ ಎಂಟೈರ್ ಇಂಡಿಯಾದಲ್ಲಿ ಇಲ್ಲಿ ಸಂಬಂಧಗಳು ಬೆಳೀಬೇಕು, ಸಂಬಂಧಗಳು ಪ್ರೀತಿಯಿಂದ ಬೆಳಿಬೇಕು, ಬೆಳೆಸಬೇಕು. ಇದಿಲ್ಲ. ಇವತ್ತು ನಮ್ಮಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ ಇದ್ದಾನೆ, ಒಳ್ಳೊಳ್ಳೆ ಕಥೆಗಳಿದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ಆದರೆ ರಿಟರ್ನ್ ಬರ್ತಾಯಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾಗಳು ಏಂತಿಗೆ ಜನ ನೋಡಲ್ಲ ಅಂತ ನಾವು ಅನ್ಕೋತೀವಿ ಅಂದರೆ, ಇವತ್ತು ಎಲ್ಲ ಭಾಷೆ ಸಿನಿಮಾಗಳು ಎಲ್ಲರೂ ಬಂದು ನೋಡ್ತಾರೆ, ನಮ್ಮ ಕನ್ನಡ ಸಿನಿಮಾ ಕನ್ನಡಿಗರೇ ನೋಡಲ್ಲ. ಸಿನಿಮಾ ಅಂತ ಇವತ್ತು ಬರೋರು ಯಾರು ಕೈ ಬಿಟ್ಟಿಲ್ಲ, ಕೈ ಬಿಡಲ್ಲ. ಇಲ್ಲಿ ಬೇರೆ ರೀತಿ ಸಿನಿಮಾದಲ್ಲಿ ಏನೋ ಸಿಗುತ್ತೆ, ಸಿನಿಮಾದಲ್ಲಿ ಏನೋ ಆಗುತ್ತೆ ಅಂತೆಲ್ಲ ಆಸೆ ಬಿಟ್ಕೊಂಬೋದು, ಅದಾದ್ರೆ ಕಷ್ಟ. ಇವತ್ತು ನಮ್ಮ ಕಲಾವಿದರುಗಳು ಚಿತ್ರರಂಗನ ಒಬ್ಬೊಬ್ಬ ಇರೋನು 2-3 ಅವತ್ತೆಲ್ಲ ದೊಡ್ಡ ಹೀರೋಗಳು 2-3 ಚಕ್ಕ ಮಾಡೋರು. 50 days 50 minutes. ನಾನು ರವಿಚಂದ್ರ ಎಷ್ಟೊತ್ತಿಗೆ ಸರ್ ಏನಿಲ್ಲ ಸರ್ ಸಾಂಗೆಲ್ಲ 1-2 ದಿನಕ್ಕೆ ಮಾಡ್ತೀರಿ. ಅವತ್ತು ಟೆಕ್ನಾಲಜಿ ಅಷ್ಟು ಕಮ್ಮಿ ಇದ್ರು, ಇವತ್ತು ಇಷ್ಟಿದ್ರೆ ಯಾಕೆ ಮಾಡ್ತೀರಾ? ಅವತ್ತು ರಾಮಾಚಾರ್ಯ 13 ದಿನ, ಬೇರೆ ಸಿನಿಮಾಗಳು 18 ದಿನ, ಈ ಥರ ಶೂಟಿಂಗ್ ಮಾಡೋಣ. ಇವತ್ತು ಯಾಕೆ ಮಾಡೋಣ ನಾನು? ಇಲ್ಲ ಅವತ್ತಿನ ದಿನ ಬೇರೆ, ಇವತ್ತಿನ ಬೇರೆ. ಏನು ಅವತ್ತಿನ ಇವತ್ತು ಏನು ವ್ಯತ್ಯಾಸ ಇದೆ? ಎಲ್ಲ ಹೇಳ್ತಾರೆ ಬೇರೆ ಥರ ಸಿನಿಮಾ. ಏನು ಬೇರೆ ಥರ ಸಿನಿಮಾ? ಅದೇ ಅಣ್ಣ, ಅದೇ ತಮ್ಮ, ಅದೇ ತಂಗಿ ತಾಯಿ, ಕಥೆಯೆಲ್ಲ ಒಂದೇ. ನೀನು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡ್ಕೋ. ಏನೋ ಮಹಾಭಾರತ, ಬಾಹುಬಲಿ ಈ ಥರ ತೆಗೆದಾಗ ಬೇರೆ ಏನೋ ಪೌರಾಣಿಕ ತೆಗಿತೆ ಅಂತ ಹೇಳೋದು. ಬೇರೆ ಸಾಮಾಜಿಕ ಸಿನಿಮಾಗಳಲ್ಲಿ ಒಂದೇ, ಬೇರೆ ಏನಿಲ್ಲ. ಆಮೇಲೆ ನಮ್ಮಲ್ಲಿರೋ ಇವತ್ತು ಹೀರೋಗಳು ಕೆಲವರೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ಒಂದು ಕಾಲದಲ್ಲಿ ಅಂಥ ಇವತ್ತಿರೋ ಕೆಲವರು ಯಾರು ಆಗರ್ಭ ಶ್ರೀಮಂತರು ಇರಲಿಲ್ಲ. ಇವತ್ತೆಲ್ಲ ಆಗರ್ಭದಲ್ಲಿ ಗರ್ಭಾದಿ ಶ್ರೀಮಂತರಾಗವ್ರೆ. ಆದರೆ ಚಿತ್ರರಂಗನ ಪ್ರೀತಿಸಿ ಗೌರವಿಸಿದ್ರೆ ಉಳ್ಕೋತದೆ, ಇಲ್ಲಾಂದ್ರೆ ಎಲ್ಲರೂ ಮುಂದಕ್ಕೆ ನಶಿಸಿ ಹೋಗುತ್ತೆ ಅಂತ ಗ್ಯಾರಂಟಿ. ಸಿನಿಮಾ ಇಂಡಸ್ಟ್ರಿ OTT ಬಂದಾಗಿಂದ ಕನ್ನಡ ಚಿತ್ರರಂಗಕ್ಕೆ ಲಾಭ ಆಗಿದೆಯಾ, ನಷ್ಟ ಆಗಿದೆಯಾ? ಕನ್ನಡ ಸಿನಿಮಾ OTT ಇಲ್ಲ. 90% OTT ಇಲ್ಲ. ಎಲ್ಲ ಪ್ರೊಡ್ಯೂಸ್ ಸಫರಲ್ಲಿದ್ದಾರೆ, ತುಂಬ ಸಫರ್ ಮಾಡ್ತಾರೆ. ಸುಮ್ಮನೆ OTT ಎಲ್ಲ ಏನಾಗುತ್ತೆ ಅಂದರೆ, ಈಗ ಸಿನಿಮಾ ಬರೋ ಏನಾಗಿದೆ ಅಂದರೆ, ಸ್ಯಾಟ್ಲೈಟ್ ಇದೆ, TV ಇದೆ, OTT ಇದೆ, ಡಿಜಿಟಲ್ ಥಿಯೇಟರ್ಗೆ ಬರುತ್ತೆ, ಯಾವುದು ಬರ್ತಾಯಿಲ್ಲ, ತುಂಬ ಕಡಿಮೆ. ಅದಕ್ಕೆ ಇವತ್ತು ಮೊದಲೆಲ್ಲ 293 ಸಿನಿಮಾ ಆಯಿತು, ಈಗ ಆಲ್ಮೋಸ್ಟ್ ಸಿನಿಮಾ ಕಡಿಮೆ ಆಗ್ತಾಯಿದೆ. ರಾಮ ಶ್ಯಾಮ ಭಾಮ ಅನ್ನುವಂಥ ಸಿನಿಮಾವನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಅದೇ ಟೈಮಲ್ಲಿ ಕಮಲ್ ಹಾಸನ್ ಅವರ ಒಂದು ವಿವಾದ ಆಗುತ್ತೆ. ಆ ಟೈಮಲ್ಲಿ ಬಿಡುಗಡೆ ಮಾಡಲ್ಲ ಅಂತ ನೀವೇ ಹೇಳ್ತೀರಾ. ಬಟ್ ಇವಾಗ ಮತ್ತೆ ಏನಾದರೂ ಅದನ್ನು ರಿಲೀಸ್ ಮಾಡುವ ಪ್ಲ್ಯಾನ್ ಇದೆಯಾ? ನಾನು ರಾಮ ಶ್ಯಾಮ ಭಾಮ ಮತ್ತು ರಾಜಾವಲಿ, ಇನ್ನೊಂದು ಮಾತಾಡಿ 3 ಸಿನಿಮಾನು, ಆಮೇಲೆ ಸಂತೋಷ್ ಏರ್ಪಾಡು 4 ಸಿನಿಮಾ ರಿಲೀಸ್ ಮಾಡ್ಕೊಂಡ್ಕೊಂಡಿದ್ದೆ. ದೊಡ್ಡ ಕಲಾವಿದರು, ಅವರು ಕ್ಷಮೆಗೆ ತಪ್ಪೇನಿರಲಿಲ್ಲ. ಎಂಥವ್ರಿಗೆ ಕೇಳ್ತಾರೆ, ಅದನ್ನು ಅವ್ರು ಹಠ ಮಾಡಿಬಿಟ್ರು. ಆ ವಿಷಯದಲ್ಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಈಗ ಸದ್ಯಕ್ಕೆ.